ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನೇ ಹದಗೆಡಿಸುವ ದೀರ್ಘಕಾಲೀನ ಕಾಯಿಲೆ ಯಾವುದು? ಆಪ್ಷನ್ಸ್ ಎ ಲೂಪಸ್, ಬಿ ಹರ್ನಿಯಾ, ಸಿ ಕ್ಯಾನ್ಸರ್, ಡಿ ಥೈರಾಯ್ಡ್. ಸರಿಯಾದ ಉತ್ತರ ಆಪ್ಷನ್ ಎ ಲೂಪಸ್. ಲೂಪಸ್ ಕಾಯಿಲೆ ಎಂದರೆ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನೇ ಹದಗೆಡಿಸುವ ದೀರ್ಘಕಾಲೀನ ಆಟೋ ಇಮ್ಯೂನ್ ಕಾಯಿಲೆ. ಅಂದರೆ ಇಡೀ ದೇಹವನ್ನು ಕಾಪಾಡುವ ರೋಗನಿರೋಧಕ ಶಕ್ತಿಯನ್ನು ಕುಗ್ಗಿಸುವಂಥ ಭಯಾನಕ ಕಾಯಿಲೆ ಎಂದು ಹೇಳಲಾಗುತ್ತದೆ. ನಮ್ಮ ದೇಹದ ರೋಗನಿರೋಧಕ ಶಕ್ತಿ ಹಾನಿಕಾರಕ ವೈರಸ್ ಹಾಗೂ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಿ ಆರೋಗ್ಯಕ್ಕೆ ಸಮಸ್ಯೆ ಬರದೇ ಇರುವ ಹಾಗೆ ನೋಡಿಕೊಳ್ಳುತ್ತದೆ. ಆದರೆ ಈ ಲೂಪಸ್ ಕಾಯಿಲೆ ಒಮ್ಮೆ ಆವರಿಸಿಕೊಂಡರೆ ಕ್ರಮೇಣವಾಗಿ ರೋಗನಿರೋಧಕ ಶಕ್ತಿ ಕೂಡ ದುರ್ಬಲವಾಗುತ್ತಾ ಹೋಗುತ್ತದೆ. ಎರಡನೇ ಪ್ರಶ್ನೆ, ಉದರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ದೂರ ಮಾಡುವ ಮತ್ತು ಅತಿಯಾದ ಬೊಜ್ಜನ್ನು ಕರಗಿಸುವ ತರಕಾರಿ ಯಾವುದು? ಆಪ್ಷನ್ಸ್ ಎ ಬಾಳೆಕಾಯಿ, ಬಿ ಬೀನ್ಸ್, ಸಿ ಸೌತೆಕಾಯಿ, ಡಿ ಹೀರೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ಹೀರೆಕಾಯಿ. ತೂಕವನ್ನು ಇಳಿಸಿಕೊಳ್ಳಲು ಬಯಸುತ್ತಿರುವವರು ತಪ್ಪದೆ ಹೀರೆಕಾಯಿಯನ್ನು ಸೇವಿಸಿ. ಇದರಿಂದ ಅನಗತ್ಯ ಕೊಬ್ಬು ಕರಗುವುದರ ಜೊತೆಗೆ ಬೊಜ್ಜಿನ ಸಮಸ್ಯೆ ದೂರವಾಗುತ್ತದೆ. ಜೊತೆಗೆ ತೂಕವು ಕೂಡ ಸುಲಭವಾಗಿ ಇಳಿಯುತ್ತದೆ. ಹೆಚ್ಚು ಫೈಬರ್ ಅಂಶವೂ ಇರುತ್ತದೆ ಹೀರೆಕಾಯಿಯಲ್ಲಿ. ಹೀರೆಕಾಯಿಯಲ್ಲಿ ಹೆಚ್ಚು ನಾರಿನ ಅಂಶವೂ ಇರುವ ಕಾರಣದಿಂದಾಗಿ ಮಲಬದ್ಧತೆಯಂತಹ ಸಮಸ್ಯೆಯನ್ನು ದೂರ ಮಾಡುವುದರ ಜೊತೆಗೆ ಜೀರ್ಣಶಕ್ತಿಯನ್ನು ವೃದ್ಧಿಸುತ್ತದೆ. ಉದರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಹೀರೆಕಾಯಿಯನ್ನು ಕತ್ತರಿಸಿ ನಂತರ ಅದನ್ನು 2 ಗ್ಲಾಸ್ ನೀರಿನೊಂದಿಗೆ ಕುದಿಸಿ ಆ ನೀರನ್ನು ಕುಡಿಯುವುದರಿಂದ ಉದರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ನಿವಾರಣೆಯಾಗುವುದರ ಜೊತೆಗೆ ಜಂತು ಹುಳುವಿನ ಸಮಸ್ಯೆ ಕೂಡ ಪರಿಹಾರಗೊಳ್ಳುತ್ತದೆ. ಮೂರನೇ ಪ್ರಶ್ನೆ, ರಕ್ತದ ಬಣ್ಣ ಕೆಂಪಾಗಿರಲು ಪ್ರಮುಖ ಕಾರಣವೇನು? ಆಪ್ಷನ್ಸ್ ಎ ಆಹಾರ, ಬಿ ಪ್ಲಾಸ್ಮಾ, ಸಿ ಆಮ್ಲಜನಕ, ಡಿ ಹಿಮೋಗ್ಲೋಬಿನ್. ಸರಿಯಾದ ಉತ್ತರ ಆಪ್ಷನ್ ಡಿ ಹಿಮೋಗ್ಲೋಬಿನ್. ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಎಂಬ ಪ್ರೋಟೀನ್ ಜೊತೆಗೆ ಕೋಶರಸವೂ ಇರುತ್ತದೆ. ರಕ್ತದ ಬಣ್ಣ ಕೆಂಪಾಗಿರಲು ಹಿಮೋಗ್ಲೋಬಿನ್ ಕಾರಣ. ಇದರ ಪ್ರಮುಖ ಕಾರ್ಯವೆಂದರೆ ದೇಹದ ಎಲ್ಲ ಜೀವಕೋಶಗಳಿಗೆ ಅಗತ್ಯ ಆಮ್ಲಜನಕ ಪೂರೈಸುವುದು. ಆಮ್ಲಜನಕ ಪೂರೈಕೆ ಕಡಿಮೆಯಾಗುತ್ತಿದ್ದಂತೆಯೇ ಮೂಳೆಗಳಲ್ಲಿ ತೀವ್ರತರದ ಚಟುವಟಿಕೆ ಆರಂಭವಾಗಿ ಕೋಶ ವಿಭಜನೆ ಆರಂಭವಾಗುತ್ತದೆ. ಆಗ ಕೋಶದೊಳಗೆ ಹಿಮೋಗ್ಲೋಬಿನ್ ಕೂಡ ತಯಾರಾಗುತ್ತದೆ. ಪ್ರತಿ ಕೋಶದಲ್ಲಿ 95% ಪ್ರೋಟೀನ್ ಸಂಚಯಗೊಂಡಾಗ ಹೊಸ ಕಣಗಳ ನಿರ್ಮಾಣ ಕಾರ್ಯ ನಿಲ್ಲುತ್ತದೆ. ಬೆಳವಣಿಗೆ, ವೃದ್ಧಿ, ಜೈವಿಕ ಚಟುವಟಿಕೆಗಳನ್ನು ನಿಯಂತ್ರಿಸುವ ಕೋಶ ಕೇಂದ್ರವು ಆಗ ಈ ಕೋಶಗಳನ್ನು ಮಧ್ಯದಿಂದ ಉತ್ಪತ್ತಿಯಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಮನೆಯ ಯಾವ ದಿಕ್ಕಿನಲ್ಲಿ ಡಸ್ಟ್ಬಿನ್ ಅನ್ನು ಇಡಬಾರದು? ಆಪ್ಷನ್ಸ್ ಎ ಈಶಾನ್ಯ, ಬಿ ನೈಋತ್ಯ, ಸಿ ಆಗ್ನೇಯ, ಡಿ ವಾಯುವ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಈಶಾನ್ಯ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಕಸದ ಬುಟ್ಟಿ ಇಡಬಾರದು. ಇದು ವ್ಯಕ್ತಿಯ ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಆಗ್ನೇಯ ದಿಕ್ಕಿನಲ್ಲಿ ಡಸ್ಟ್ಬಿನ್ ಇಡಬೇಡಿ, ಏಕೆಂದರೆ ಇದರಿಂದ ಹಣ ಉಳಿತಾಯ ಮಾಡುವಲ್ಲಿ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದಲೇ ಮನೆಯ ನೈಋತ್ಯ ದಿಕ್ಕು ಕಸದ ಬುಟ್ಟಿಗೆ ಇಡಲು ಸೂಕ್ತ ಎಂದು ಹೇಳಲಾಗುತ್ತದೆ. ಐದನೇ ಪ್ರಶ್ನೆ, ಜೇನುನೊಣಗಳು ಕುಟುಕಿದ ನಂತರ ಏಕೆ ಸಾಯುತ್ತವೆ? ಆಪ್ಷನ್ಸ್ ಎ ಮನುಷ್ಯನ ದೇಹದ ವಿಷ, ಬಿ ಪ್ರಕೃತಿ ನಿಯಮ, ಸಿ ಕಿಬ್ಬೊಟ್ಟೆ ಛಿದ್ರ, ಡಿ ಮನುಷ್ಯನ ರಕ್ತ. ಸರಿಯಾದ ಉತ್ತರ ಆಪ್ಷನ್ ಸಿ ಕಿಬ್ಬೊಟ್ಟೆ ಛಿದ್ರ. ಜೇನುಹುಳು ಕೆಲಸಗಾರರಲ್ಲಿ ಕುಟುಕು ಲ್ಯಾನ್ಸೆಟ್ಗಳ ಮೇಲೆ ಸಾಕಷ್ಟು ದೊಡ್ಡದಾದ ಹಿಂದುಳಿದಿರುವ ಬಾರ್ಬ್ಗಳನ್ನು ಹೊಂದಿರುತ್ತದೆ. ಕೆಲಸಗಾರ ಜೇನುನೊಣವು ನಿಮ್ಮನ್ನು ಕುಟುಕಿದಾಗ ಈ ಮುಳ್ಳುಗಳು ನಿಮ್ಮ ಮಾಂಸವನ್ನು ಅಗೆಯುತ್ತವೆ. ಜೇನುನೊಣವು ತನ್ನ ಕುಟುಕನ್ನು ಹಿಂದೆಳೆದುಕೊಳ್ಳಲು ಅಸಾಧ್ಯವಾಗುತ್ತದೆ. ಜೇನುನೊಣವು ಹಾರಿ ಹೋದಂತೆ ಸಂಪೂರ್ಣ ಕುಟುಕುವ ಉಪಕರಣ, ವಿಷಚೀಲಗಳು, ಲ್ಯಾನೆಟ್ಸ್ಗಳು ಮತ್ತು ಸ್ಟೈಲ್ಸ್ಗಳನ್ನು ಜೇನುನೊಣದ ಹೊಟ್ಟೆಯಿಂದ ಎಳೆಯಲಾಗುತ್ತದೆ ಮತ್ತು ನಿಮ್ಮ ಚರ್ಮದಲ್ಲಿ ಬಿಡಲಾಗುತ್ತದೆ. ಈ ಕಿಬ್ಬೊಟ್ಟೆಯ ಛಿದ್ರದ ಪರಿಣಾಮವಾಗಿ ಜೇನುನೊಣ ಸಾಯುತ್ತದೆ. ಜೇನುನೊಣಗಳು ದೊಡ್ಡ ಸಾಮಾಜಿಕ ವಸಾಹತುಗಳಲ್ಲಿ ವಾಸಿಸುವ ಕಾರಣ ಗುಂಪು ತಮ್ಮ ಜೇನುಗೂಡಿನ ರಕ್ಷಣೆಗಾಗಿ ಕೆಲವು ಸದಸ್ಯರನ್ನು ತ್ಯಾಗ ಮಾಡಲು ಶಕ್ತರಾಗಿರುತ್ತಾರೆ. ಆರನೇ ಪ್ರಶ್ನೆ, ಸೊಳ್ಳೆಗಳು ಕೆಲವರನ್ನು ಮಾತ್ರ ಹೆಚ್ಚು ಕಚ್ಚಲು ಕಾರಣವೇನು? ಆಪ್ಷನ್ಸ್ ಎ ದೇಹದ ವಾಸನೆ, ಬಿ ಬಟ್ಟೆಯ ಬಣ್ಣ, ಸಿ ರಕ್ತದ ಗುಂಪು, ಡಿ ಮೇಲಿನ ಎಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೊಳ್ಳೆಗಳು ರಕ್ತಕ್ಕಾಗಿ ಮನುಷ್ಯರನ್ನು ಕಚ್ಚುತ್ತವೆ. ಸೊಳ್ಳೆಗಳು ಕೆಲವು ರಕ್ತದ ಗುಂಪುಗಳಿಗೆ ಮಾತ್ರ ವಿಶೇಷವಾಗಿ ಆಕರ್ಷಿತವಾಗುತ್ತವೆ ಮತ್ತು ಸೊಳ್ಳೆಗಳು ಗಾಢ ಬಣ್ಣಕ್ಕೆ ಬೇಗ ಆಕರ್ಷಿತವಾಗುತ್ತವೆ. ಸೊಳ್ಳೆಗಳು ಗಾಢ ಬಣ್ಣದ ಬಟ್ಟೆ ಧರಿಸಿದವರನ್ನು ಹೆಚ್ಚು ಕಚ್ಚುತ್ತವೆ, ಏಕೆಂದರೆ ಇವುಗಳ ದೃಷ್ಟಿಗೆ ಮೊದಲು ಬೀಳುವುದೇ ಗಾಢ ಬಣ್ಣ. ಗಾಢ ಬಣ್ಣದ ಬಟ್ಟೆ ಧರಿಸುವುದರಿಂದ ಸೊಳ್ಳೆಗಳು ಹೆಚ್ಚು ಕಚ್ಚುತ್ತವೆ ಎಂದು ಸಂಶೋಧನೆಗಳು ಕೂಡ ತಿಳಿಸಿವೆ. ಮತ್ತು ನಾವು ಉಸಿರಾಡುವಾಗ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಚೆಲ್ಲುತ್ತೇವೆ. ನಮ್ಮ ಚರ್ಮದಿಂದಲೂ ಸಣ್ಣ ಪ್ರಮಾಣದ ಉಸಿರಾಟ ನಡೆಯುತ್ತದೆ. ಅಲ್ಲಿಂದಲೂ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ. ಇದು ಸೊಳ್ಳೆಗಳಿಗೆ ನಮ್ಮ ಇರುವಿನ ಸುಳಿವು ನೀಡುತ್ತದೆ. ಈ ಮೂಲಕವೇ ಅವು ಆ ವ್ಯಕ್ತಿಯ ರಕ್ತಪ್ರಿಯವೋ ಅಲ್ಲವೋ ಎಂಬುದನ್ನು ಗ್ರಹಿಸುತ್ತವೆ. 7ನೇ ಪ್ರಶ್ನೆ. ದೇಹದ ಅತ್ಯಂತ ಹೆಚ್ಚಿನ ಚೈತನ್ಯ ಯಾವ ಅಂಗಕ್ಕೆ ಬೇಕಾಗುತ್ತದೆ? ಆಪ್ಷನ್ಸ್ ಎ ಹೃದಯ, ಬಿ ಯಕೃತ್, ಸಿ ಮೆದುಳು, ಡಿ ಶ್ವಾಸಕೋಶ. ಸರಿಯಾದ ಉತ್ತರ ಆಪ್ಷನ್ ಸಿ ಮೆದುಳು. ದೇಹದ ಇತರ ಎಲ್ಲ ಅಂಗಗಳಿಗಿಂತ ಹೆಚ್ಚಿನ ಚೈತನ್ಯ ಮೆದುಳಿಗೆ ಅಗತ್ಯವಿದೆ. ಹಾಗಾಗಿ ಹೃದಯದಿಂದ ಮೆದುಳಿಗೆ ಪೂರೈಕೆಯಾಗುವ ರಕ್ತ ಬೇರೆಲ್ಲ ಅಂಗಗಳಿಂದ ಹೆಚ್ಚು. ಹದಿಹರೆಯಕ್ಕೆ ಬಂದಾಗ ದೇಹದ ಇತರ ಭಾಗಗಳು ಪೂರ್ಣ ಬೆಳವಣಿಗೆ ಪಡೆದಿದ್ದರೂ ಹದಿಹರೆಯ ಪೂರ್ಣವಾಗುವವರೆಗೂ ಮೆದುಳು ಪರಿಪೂರ್ಣ ಬೆಳವಣಿಗೆಯನ್ನು ಪಡೆದಿರುವುದಿಲ್ಲ. ಸಾಧಾರಣವಾಗಿ ಬೆಳವಣಿಗೆ ಪರಿಪೂರ್ಣತೆಯ ಹೊತ್ತಿನಲ್ಲಿ, ಅಂದರೆ ಸುಮಾರು 16ರಿಂದ 18 ವರ್ಷಗಳಲ್ಲಿ ಯುವಜನತೆಯ ಮನೋಭಾವ ವಿಭಿನ್ನವಾಗಿರುತ್ತದೆ. ಅದಕ್ಕೆ 16ಕ್ಕೆ ಬಂದವರೊಡನೆ ಸ್ನೇಹಿತರಾಗಿ ವ್ಯವಹರಿಸಿ ಎಂದು ಹಿರಿಯರು ಹೇಳುವುದು. ಮೆದುಳಿನ ಉಪಯೋಗಕ್ಕನುಗುಣವಾಗಿ ಮೆದುಳಿನ ಗಾತ್ರ ಪ್ರತಿ ವ್ಯಕ್ತಿಗಳಲ್ಲಿ ಕೊಂಚ ವ್ಯತ್ಯಾಸವಿರುತ್ತದೆ. ಸಾಧಾರಣವಾಗಿ ಮೇಧಾವಿಗಳ ಮೆದುಳಿನ ಗಾತ್ರ ಸಾಮಾನ್ಯರಿಗಿಂತ ಕೊಂಚ ದೊಡ್ಡದಿರುವುದು ಈ ನಂಬಿಕೆಗೆ ಗ್ರಾಸ ನೀಡುತ್ತದೆ. 8ನೇ ಪ್ರಶ್ನೆ. ಮೀನಿನ ತಲೆಯನ್ನು ತಿನ್ನುವುದರಿಂದ ಯಾವ ಕಾಯಿಲೆ ಬರುವುದಿಲ್ಲ? ಆಪ್ಷನ್ಸ್ ಎ ಶುಗರ್, ಬಿ ಹೃದಯಾಘಾತ, ಸಿ ಥೈರಾಯ್ಡ್, ಡಿ ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯಾಘಾತ. ಮೀನಿನ ತಲೆಯು ಸ್ಯಾಚುರೇಟೆಡ್ ಕೊಬ್ಬುಗಳು ಮತ್ತು ಕೊಲೆಸ್ಟ್ರಾಲ್ನಲ್ಲಿ ಕಡಿಮೆಯಾಗಿದೆ. ಇವುಗಳನ್ನು ತಿಂದರೆ ಹೃದಯ ಸಂಬಂಧಿ ಕಾಯಿಲೆಗಳು ಬರುವುದಿಲ್ಲ. ಹೆಚ್ಚು ಮೀನು ತಿನ್ನುವವರಿಗೆ ಹೃದಯ ಸಂಬಂಧಿ ಸಮಸ್ಯೆಗಳು ಬರುವ ಸಾಧ್ಯತೆ ಕಡಿಮೆ ಎಂದು ಸಂಶೋಧನೆಗಳು ಹೇಳಿವೆ. ಅದರಲ್ಲೂ ಮೀನಿನ ತಲೆಯಲ್ಲಿರುವ ಒಮೆಗಾ 3 ಕೊಬ್ಬಿನಾಮ್ಲಗಳು ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ಗಳು ಅಪಧಮನಿಗಳಲ್ಲಿ ಶೇಖರಣೆಯಾಗುವುದನ್ನು ತಡೆಯುತ್ತದೆ ಮತ್ತು ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುತ್ತದೆ. ಮೀನಿನ ತಲೆಯಲ್ಲಿರುವ ಪ್ರಮುಖ ಪೋಷಕಾಂಶಗಳು ಸಂಧಿವಾತ ಮತ್ತು ಮಧುಮೇಹದಿಂದ ಬಳಲುತ್ತಿರುವವರಿಗೆ ಪರಿಹಾರವನ್ನು ನೀಡುತ್ತದೆ. ಇವುಗಳಲ್ಲಿರುವ ಸಂಯುಕ್ತಗಳಿಂದಾಗಿ ಚಯಾಪಚಯವು ಸುಧಾರಿಸುತ್ತದೆ. 9ನೇ ಪ್ರಶ್ನೆ. ಕಿವಿರು ಮತ್ತು ಚರ್ಮದಿಂದ ಆಕ್ಸಿಜನ್ ಅನ್ನು ಸೆಳೆದುಕೊಳ್ಳುವ ಮೀನು ಯಾವುದು? ಆಪ್ಷನ್ಸ್ ಎ ಡಾಲ್ಫಿನ್, ಬಿ ತಿಮಿಂಗಲ, ಸಿ ಶಾರ್ಕ್, ಡಿ ಐಸ್ ಫಿಶ್. ಸರಿಯಾದ ಉತ್ತರ ಆಪ್ಷನ್ ಡಿ ಐಸ್ ಫಿಶ್. ದಕ್ಷಿಣ ಧ್ರುವದ ಅಂಟಾರ್ಕ್ಟಿಕಾದ ಅತ್ಯಂತ ಶೀತಲ ನೀರಿನಲ್ಲಿ ವಾಸಿಸುವ ಐಸ್ ಫಿಶ್ ಎಂಬ ಮೀನಿದೆ. ಸಾಮಾನ್ಯ ಮೀನುಗಳಿಗಿಂತ ಇವುಗಳ ಮೈ ಅತಿ ನುಣುಪು, ಮೂಳೆಗಳು ಪಾರದರ್ಶಕ, ಗಾಜಿನ ಬೊಂಬೆಯಂತಹ. ಈ ಮೀನುಗಳ ರಕ್ತ ಸಂಪೂರ್ಣ ಬಿಳಿ. ಬೆನ್ನು ಮೂಳೆ ಇರುವ ಪ್ರಾಣಿಗಳ ಪೈಕಿ ಕೆಂಪು ಬಣ್ಣದ ರಕ್ತ ಇಲ್ಲದ ಏಕೈಕ ಜೀವಿ ಈ ಐಸ್ ಫಿಶ್. ಇವುಗಳ ರಕ್ತದಲ್ಲಿ ಕೆಂಪು ರಕ್ತ ಕಣಗಳಾಗಲಿ ಹಿಮೋಗ್ಲೋಬಿನ್ ಆಗಲಿ ಇರುವುದಿಲ್ಲ. ಈ ವಿಶಿಷ್ಟ ಮೀನು ತನ್ನ ದೊಡ್ಡ ಗಾತ್ರದ ಕಿವಿರುಗಳಿಂದ ನುಣುಪಾದ ಚರ್ಮದಿಂದ ಆಕ್ಸಿಜನ್ ಅನ್ನು ಸೀದಾ ಸೆಳೆದುಕೊಳ್ಳುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.